ಕೇಂದ್ರದಲ್ಲಿ ನೋಡಿದ್ರೆ ಗ್ಯಾಸ್ ಸಪ್ಲೈ ಇದೆ, ಗ್ಯಾಸ್ ಸಿಗುತ್ತೆ ಅಂತಾರೆ. ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ ಗ್ಯಾಸ್ ಇಲ್ಲ ಅಂತಾರೆ. ಗೌರ್ಮೆಂಟ್ ಪ್ರೈಸ್ ಇರೋದು, ಮಾರ್ಜಿನ್ ಇರೋದನ್ನ ಗ್ಯಾಸ್ ಬಂಕ್ ಅವ್ರು ಮಾರ್ತಿಲ್ಲ. ಅವ್ರು ಇಷ್ಟ ಬಂದಂಗೆ ಅವ್ರುಗಳ ರೇಟ್ಗಳು ಜಾಸ್ತಿ ಮಾಡ್ಕೊಂಡವ್ರೆ. ವಿಧಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಹಾಕಿಸ್ಕೋಬೇಕು, ಬಾಡಿಗೆ ಮಾಡೋದು, ದುಡಿಬೇಕಷ್ಟೇ. ಬಂಕಲ್ಲಿ ನಿಂತ್ಕೊಂಡಿದ್ದೀವಿ ಅರ್ಧ ಗಂಟೆ 40 ನಿಮಿಷ ಆ ಥರ ಆಗ್ತಿದೆ. ಕೆಲವೊಂದು ಕಡೆ ಒಂದೊಂದು ಥರ ಆಗ್ತಿದೆ. ಈಗ ನಮ್ಮ ಸರ್ಕಾರದವ್ರ ಹತ್ರ ಹೇಳ್ಬೇಕೆಲ್ಲ, ಸರ್ಕಾರದ ಹತ್ರ ನಾವು ಹೇಳ್ಕೋಬೇಕು, ಒಂದು ಗೊತ್ತಿಲ್ಲ. ರೇಟ್ ಇವರು ಸರ್ಕಾರದವ್ರು ಜಾಸ್ತಿ ಮಾಡದೇ ಇರೋ ರೇಟ್ ಬಂಕ್ ಅವ್ರುಗಳು ಆಟೋಮೆಟಿಕ್ಕಾಗಿ ರೈಸ್ ಮಾಡ್ಕೊಂಡ್ರೆ 10 ರೂಪಾಯಿ 15 ರೂಪಾಯಿ ಜಾಸ್ತಿ ಮಾಡ್ಕೊಂಡ್ರೆ ನಮ್ಮಂಥವರೆಲ್ಲ ಎಲ್ಲ ಹೋಗ್ಬೇಕು ಹೇಳಿ. ಕಷ್ಟ ಆಗುತ್ತೆ ಜೀವನ ಮಾಡೋಕ್ಕೆ. ಮೊದಲೇ ಆಟೋದವ್ರದ್ದು ಜೀವನ ತುಂಬ ಕಷ್ಟ ಆಗ್ಬಿಟ್ಟಿದೆ. ರ್ಯಾಪಿಡೋ, ಬೈಕ್ ಟ್ಯಾಕ್ಸಿಗೆ ನಮ್ಮ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವ್ರ ಹತ್ರ ಹೋಗಿ ಬಂದು ಮಾಡಿ ಎಲ್ಲ ಸ್ಟ್ರೈಕ್ ಎಲ್ಲ ಮಾಡಿ ಆಗೋಗ್ಬಿಟ್ಟಿದೆ. ಅದರಲ್ಲಿ ಬೇರೆ ಗ್ಯಾಸ್ ರೇಟ್ ಬೇರೆ ಜಾಸ್ತಿ ಆಗಿದೆ. ಮೊದಲೇ ಬಾಡಿಗೆ ಇಲ್ಲ, ಇನ್ನು ಬಡವ್ರದ್ದು ಫ್ಯಾಮಿಲಿ ಮ್ಯಾನ್ಗಳದ್ದೆಲ್ಲ ತುಂಬ ಕಷ್ಟ ಆಗ್ಬಿಡುತ್ತೆ ಲೈಫ್. ಸರ್ಕಾರಕ್ಕೆ ಏನು ಹೇಳಲ್ಲ. ಸರ್ಕಾರಕ್ಕೆ ಹೇಳಿದ್ರೆ ಇವಾಗ ಅವ್ರು ನಡೆಸ್ಕೊಂಡು ಹೋಗೋರು, ಅವ್ರಿಗೆ ನಾವೇನು ಹೇಳೋಕ್ಕಾಗುತ್ತೆ ಸರ್ಕಾರದವ್ರಿಗೆ? ನಾವೇ ಸರ್ಕಾರನ ಸೃಷ್ಟಿ ಮಾಡ್ಬಿಟ್ಟು ನಾವೇ ಸರ್ಕಾರಕ್ಕೆ ಏನಾರು ಹೇಳಿ ಅಂದರೆ ಏನು ಹೇಳೋಕ್ಕಾಗುತ್ತೆ? ಸರ್ಕಾರ ನಮ್ಮಿಂದನೇ ಆಗಿರೋದಲ್ವಾ. ಓಟ್ ಹಾಕಿರೋರು ಜನಸಾಮಾನ್ಯರೇ ಎಲ್ಲ ಸೆಲೆಕ್ಟ್ ಮಾಡಿರೋದು ನಾಯಕರನ್ನ ಜನಸಾಮಾನ್ಯರೇ. ಸರ್ಕಾರಕ್ಕೆ ನಾವೇನು ಹೇಳೋಕ್ಕಾಗುತ್ತೆ? ಸರ್ಕಾರದವ್ರು ಅರ್ಥ ಮಾಡ್ಕೋಬೇಕು. ಇವಾಗ ಸಮಾಜ ಸೇವೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿಧಾನಸೌಧದಲ್ಲಿ ಕುತ್ಕೊಬಿಟ್ಟು ಸ್ಯಾಲ್ರಿನೂ ತೊಗೊತವ್ರು ಎಲ್ಲ ಮಾಡ್ತಾಯಿದ್ದಾರೆ. ಸಮಾಜ ಸೇವೆ ಏನು ಮಾಡ್ತಿದ್ದಾರೆ ಅವರು? ಜನಸಾಮಾನ್ಯರ ಹತ್ರ ಕಿತ್ಕೊಂಡು ತಿಂತಾ ಇದ್ದಾರೆ ಅಷ್ಟೇ, ಏನು ಮಾಡ್ತಿಲ್ಲ ಅಲ್ಲಿ. ಅದ್ರ ಮೇಲೆ ನಾವು ಇನ್ನೇನು ಹೇಳೋಕ್ಕಾಗಲ್ಲ ಮೇಡಮ್. ಯಾವಾಗ ಮಾಡ್ತಾರೆ ಅಂತ ಹೇಳೋಕ್ಕಾಗ ನಾವೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮೇಡಮ್. ಅದು ಇವತ್ತು ನಾಳೆ ಅದು ಯುದ್ಧ ಯಾವಾಗ ನಿಲ್ಲುತ್ತೆ, ಇವ್ರು ಯಾವಾಗ ಸಾಲ್ವ್ ಮಾಡ್ತಾರೆ, ಪ್ರಧಾನಿ ಮೋದಿ ಅವ್ರು ಯಾವಾಗ ಇದು ಮಾಡ್ತಾರೋ ಯಾರಿಗೂ ಗೊತ್ತು. ನಾವು ಅದನ್ನೆಲ್ಲ ಏನು ಹೇಳೋಕ್ಕಾಗಲ್ಲ. ಎಲ್ಲ ನಮ್ಮ ಜನಗಳು ಬುದ್ಧಿ ಕಲ್ತ್ಕೋಬೇಕಷ್ಟೇ. ಮುಂದೆ ಇನ್ನು 2 ವರ್ಷ ಇದೆ ಚುನಾವಣೆ. ಅವಾಗಲಾದ್ರೂ ಒಳ್ಳೆ ನಾಯಕನ ಆಯ್ಕೆ ಮಾಡೋದಾದ್ರೂ ಜನಸಾಮಾನ್ಯರು ತಿಳ್ಕೊಬೇಕು. ಅದರಲ್ಲಂತೂ ನಮ್ಮಂಥ ಈಗಿನ ಜನ್ರೇಷನ್ ಹುಡುಗರುಗಳಾಗಿರ್ಬೋದು, ನಿಮ್ಮಂಥವ್ರಾಗಿರ್ಬೋದು, ಎಲ್ಲರೂ ತಿಳಿದು ಜನನಾಯಕನ ಸೆಲೆಕ್ಟ್ ಮಾಡಬೇಕು. ಇವಾಗ ನಾವು ಮಾಡಿರೋದೇ ಜನಸಾಮಾನ್ಯರು. ನಾವೇ ಸರ್ಕಾರನ ಸೃಷ್ಟಿ ಮಾಡಿಬಿಟ್ಟು ಕೇಂದ್ರದಿಂದ ಹೇಳ್ತಾ ಇದ್ದಾರಲ್ಲ, ಕೇಂದ್ರದಲ್ಲಿ ಏನು ತೊಂದರೆನೇ ಇಲ್ಲ, ನಿಮ್ಮ ಮನೆಗೂ ಗ್ಯಾಸ್ ಸಪ್ಲೈ ಕೊಡ್ತಾ ಇದ್ದೀವಿ, ತೊಂದರೆ ಇಲ್ಲ, ಏನು ತಲೆ ಕೆಡಿಸ್ಕೊಬೇಡಿ ಕೇಂದ್ರದವ್ರು ಹೇಳ್ತಾ ಇದ್ದಾರಲ್ಲ. ಲಾಸ್ಟ್ ಟೈಮು ಇದೇ ಥರನೇ ಸಣ್ಣ ಅಂಗಡಿ ಕ್ಯಾಂಡಿಮೆಂಟ್ಸ್ಗಳಿಗೆಲ್ಲ ನೋಟಿಸ್ ಕೊಟ್ಟರು. ಕೇಂದ್ರದವರಿಂದ ಬಂದಿದೆ ಅಂತ ಅಂದರು. ಕೇಂದ್ರದವ್ರು ಕೇಳಿದ್ರೆ ನಾವು ಆ ಥರ ಕೊಟ್ಟೇ ಇಲ್ಲ, ಬೇರೆ ರಾಜ್ಯದಲ್ಲಿ ಏನು ತೊಂದರೆನೇ ಇಲ್ಲ, ನಿಮ್ಮ ರಾಜ್ಯದಲ್ಲಿ ಏನಕ್ಕೆ ಆಗ್ತಿದೆ ಅಂದರೆ ಸುಮ್ಮನೆ ಆದರು ಮತ್ತೆ ಅಲ್ವಾ. ಈಗೊಂದು 6 months ಬ್ಯಾಕ್ ಅದು ಪ್ರಾಬ್ಲಮ್ ಆಗಿತ್ತು. ಇವಾಗ ಕೇಂದ್ರದವ್ರ ಮೇಲೆ ಆಗ್ತಾ ಇದ್ದಾರೆ. ಕೇಂದ್ರದವರು ಏನು ತೊಂದರೆ ಇಲ್ಲ, ಏನು ಇನ್ನೂ 2-3 ತಿಂಗಳು ಯಾವುದೇ ಥರಕ್ಕೂ ಏನು ತೊಂದರೆ ಆಗದೇ ಇರೋ ಥರ ಎಲ್ಲ ಸ್ಟಾಕ್ ಮಾಡಿಟ್ಟಿದ್ದೀವಿ ಅಂತ ಕೇಂದ್ರದವ್ರು ಹೇಳ್ತಾರೆ. ಇಲ್ಲಿ ಕರ್ನಾಟಕದಲ್ಲಿ ಇಲ್ಲ ಅಂತಾರೆ. ರೂಮರ್ಸ್ ಅನ್ಕೊಬೇಕಾ ಏನು ಅನ್ಕೊಬೇಕು ಒಂದು ಗೊತ್ತಿಲ್ಲ ಮಾತ್ರ. ಆದರೆ ಜನಸಾಮಾನ್ಯರು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಇವತ್ತಿನ ಕಾಲದಲ್ಲಿ ಜನಸಾಮಾನ್ಯರು, ಬಡವರು, ಮಿಡಲ್ ಕ್ಲಾಸ್ ಲೈಫ್ ಅವರು ಯಾವುದೇ ಥರ ಆಸೆಗಳು ಕನಸುಗಳನ್ನ ಏನು ಒತ್ತಿಟ್ಕೋಬಾರ್ದು. ಇರೋಷ್ಟು ದಿನ ತಿನ್ನಬೇಕು, ನೆಮ್ಮದಿಯಾಗಿರಬೇಕು ಅನ್ನೋದನ್ನ ಕಲ್ತ್ಕೋಬೇಕಷ್ಟೆ. ಯಾವುದಕ್ಕೂ ಆಸೆ ಪಡೋಂಗಿಲ್ಲ ಈ ಸರ್ಕಾರದಲ್ಲಿ. ಎಲ್ಲದಕ್ಕೂ ಟ್ಯಾಕ್ಸು, ಅಲ್ಲೋದ್ರೂ ಟ್ಯಾಕ್ಸ್, ಇಲ್ಲೋದ್ರೂ ಟ್ಯಾಕ್ಸ್. ಇವಾಗ ಒಂದು ಕಾಫಿ ಕುಡಿತೀನಿ ಅಂದರೆ 20 ರೂಪಾಯಿ. ಆಲ್ಮೋಸ್ಟ್ ಅಲ್ಲೋ ಟಿಫನೇ ಸಿಗ್ತಿಲ್ಲ ಬೆಳಗ್ಗೆ ಹೊತ್ತು ಬೆಂಗಳೂರಲ್ಲೆಲ್ಲೋ, ಇವ್ರು ಮಾಡಿರೋದ್ರಿಂದ. ಯಾರಿಗೆ ಏನು ಹೇಳೋದು ಹೇಳಿ ಗೊತ್ತಿಲ್ಲ. ಮೊದಲು ಇದೇ 4-5 ವರ್ಷದ ಹಿಂದೆ 35 ರೂಪಾಯಿ ಕೊಟ್ಟರೆ ಅನ್ನ ಸಾಂಬಾರು ಮುದ್ದೆ 2 ಬಜ್ಜಿ ಕೊಡ್ತಿದ್ರು. 60 ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬ್ತಿಲ್ಲ. ಇವತ್ತು ದುಡ್ದಿದ್ದನ್ನ ತಿನ್ನಕ್ಕೆ ಹಾಕ್ಬೇಕಾ, ಇಲ್ಲ ದುಡ್ದಿದ್ದನ್ನ ಜೋಬಲ್ಲಿ ಇಟ್ಕೋಬೇಕಾ, ಹಸ್ಕೊಂಡು ಇಲ್ಲ ಪೇಷಂಟಾಗಿ ಆಸ್ಪತ್ರೆಯಲ್ಲಿ ಮಲ್ಕೋಬೇಕಾ ಒಂದು ಗೊತ್ತಿಲ್ಲ. ಆ ಥರ ಸರ್ಕಾರ ಇದೆ. ಸರ್ಕಾರಕ್ಕೆ ನಾವೇನು ಹೇಳೋಕ್ಕಾಗಲ್ಲ. ಸರ್ಕಾರದವರೇ ಅರ್ಥ ಮಾಡ್ಕೋಬೇಕು. ಅದನ್ನು ಜನರು ಎಲ್ಲರೂ ಅರ್ಥ ಮಾಡ್ಕೊಂಡು ತಿದ್ದಿ ನೋಡಿ ಕಲಿಬೇಕು ಅಷ್ಟೇ. ಕಲ್ತಿದ್ದಾರೆ ಆಲ್ಮೋಸ್ಟ್ ಎಲ್ಲ ಬುದ್ಧಿನ. ಮುಂದಿನ ಚುನಾವಣೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಅಷ್ಟರೊಳಗೆ ಇರೋ ಸರ್ಕಾರ ಅಂತೂ ಕ್ಲೀನಾಗಿ ಆಲ್ರೆಡಿ ಈಗ ಎಷ್ಟು 74,48,000 ಕೋಟಿ ಲಕ್ಷ ಕೋಟಿನೇನೋ ಸಾಲ ಮಾಡಿದೆ. ಇನ್ನೊಂದು 2 ವರ್ಷದೊಳಗಡೆ ಇನ್ನೊಂದು 30 ಲಕ್ಷ ಕೋಟಿ ಸಾಲ ಮಾಡ್ತಾರೆ. ನೆಕ್ಸ್ಟ್ ಸರ್ಕಾರ ಬರೋರು ಅದೇನು ನಡೆಸ್ತಾರೋ ಗೊತ್ತಿಲ್ಲ. ಅದು ಆಲ್ರೆಡಿ ಹಾಕ್ಬಿಟ್ಟಿದ್ದಾರಲ್ಲ ಮೇಡಮ್. ಇವಾಗ ನೋಡಿ, ಈಗ ಮನೆ ಸಿಲಿಂಡ್ರ್ 60 ರೂಪಾಯಿ ಜಾಸ್ತಿ ಆಗಿದೆ, ಆಟೋ ಗ್ಯಾಸ್ 75 ರೂಪಾಯಿ ಆಗಿದೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಹಾಲಿನ ರೇಟ್ ಜಾಸ್ತಿ ಆಗಿದೆ, ಎಲ್ಲದ್ರದ್ದು ರೇಟ್ ಜಾಸ್ತಿ ಆಗಿದೆ, ಆಲ್ಕೋಹಾಲ್ ಡ್ರಿಂಕ್ಸು ರೇಟು ಜಾಸ್ತಿ ಆಗಿದೆ. ಇನ್ನೇನು ಎಲ್ಲನೂ ತಗೊಬಂದು ಜನಸಾಮಾನ್ಯ ಮೇಲೆ ಹಾಕಿದ್ದಾರೆ. ಜನಗಳಿಗೆ ಏನಂದರೆ ವಸ್ತುದು 1 ರೂಪಾಯಿ 2 ರೂಪಾಯಿ ಜಾಸ್ತಿ ಆಗೋದು ಕಾಣಿಸಲ್ಲ. ಅದು ದಿನ ಹೋಗ್ತಿರುತ್ತೆ ನಮ್ಮ ಜೋಬಿಂದ. ಅದನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಅಷ್ಟೇ. ಈಗ ದಿನನಿತ್ಯ ಬೇಕಾಗಿರೋ ವಸ್ತುಗಳು, ಹಾಲು, ಎಣ್ಣೆ. ಇವಾಗ ಅಡುಗೆ ಎಣ್ಣೆ ರೇಟ್ ಜಾಸ್ತಿ ಆಗಿದೆ. 1 ಲೀಟ್ರು 166 ರೂಪಾಯಿ 170 ರೂಪಾಯಿ ಇತ್ತು. ಮೊನ್ನೆ ಹೋದರೆ 195 ರೂಪಾಯಿ ಇದೆ. ಯಾರಿಗೆ ಹೇಳ್ತಾರೆ? ಕಷ್ಟ ಇದೆ ಮೇಡಮ್, ಜೀವನ ತುಂಬ ಕಷ್ಟ ಇದೆ. ಅದರಲ್ಲಂತೂ ಮಿಡಲ್ ಕ್ಲಾಸ್ ಹುಡುಗರದ್ದು ಜೀವನ ಅಂತೂ ತುಂಬ ಕಷ್ಟ ಇದೆ. ಯಾವುದಕ್ಕೂ ಆಸೆ ಇಟ್ಕೊಳ್ಳೋಂಗಿಲ್ಲ. ದುಡಿಬೇಕು, ಅದರಲ್ಲಿ ಒಂದು ಸ್ವಲ್ಪ ಖರ್ಚು ಮಾಡಬೇಕು, ತಿನ್ನಬೇಕು, ಆರಾಮಾಗಿರ್ಬೇಕಷ್ಟೆ. ಮನೆ ಕಟ್ತೀನಿ, ಮದುವೆ ಆಯ್ತೀನಿ ಎಲ್ಲ. ಈ ಸರ್ಕಾರದಲ್ಲಿ ಅಂತೂ ನಿಜವಾಗಲಾಗಲ್ಲ. ಅದರಲ್ಲಿ ಅಂತೂ ಹೆಣ್ಣು ಕೊಡ್ತಿಲ್ಲ ಯಾರೂ. ಬಡವ್ರ ಮಕ್ಳುಗಳಿಗೆ ತುಂಬ ಕಷ್ಟ ಇದೆ ಜೀವನ. ಅದ್ರ ಬಿಟ್ಟು ನಾವು ಬೇರೆನೇ ಹೇಳೋಕ್ಕಾಗಲ್ಲ. ಈಗ ಪಾಯಿಂಟ್ ಮಾಡಿ ಇವರೇ ಇಂಥವ್ರು ಈ ನಾಯಕ ಹಿಂಗೆ ಮಾಡ್ತವ್ರೆ ಅಂತ ಹೇಳಿದ್ರು
ನಾಳೆ ದಿವಸ ನಮ್ಮನ್ನೇ ಬೇಕಾದ್ರೆ ಟಾರ್ಗೆಟ್ ಮಾಡಿದ್ರು ಮಾಡ್ಬೋದು, ಹೇಳೋಕ್ಕಾಗಲ್ಲ. ಅದನ್ನು ತುಂಬ ಭಯ ಪಡ್ತಾರೆ ಜನ ಎಲ್ಲ, ಅದನ್ನು ಮಾತಾಡೋದು ಯಾರನ್ನು. ಈಗ ಹಿಂಗೇನೆ ಅಂತ ಇವಾಗ ಯಾರೋ ಹೋರಾಟ ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ತುಂಬ ಕಷ್ಟ ಇದೆ ನಮ್ಮ ಜನ. ತಿಳ್ಕೊಂಡು ಜನಗಳು ಅದರಲ್ಲಿ ಏನಂದರೆ ನಮ್ಮ ಜನಗಳು ಫಸ್ಟು ತಿಳ್ಕೊಬೇಕು ಯಾವ ಸರ್ಕಾರದವ್ರು ಹೆಂಗೆ, ಯಾವ ನಾಯಕರು ಹೆಂಗೆ ಅಂತವ. ನಮ್ಮ ನಾಯಕ ಇದ್ದಾನೆ, ಅವರಿದ್ದಾರೆ ಇವರಿದ್ದಾರೆ ಅಂತ ಹೋಗೋದನ್ನ ಫಸ್ಟ್ ಬಿಡಬೇಕು. ನಾವು ಬುದ್ಧಿ ಕಲ್ತ್ಕೊಂಡು ನಾವು ಉದ್ಧಾರ ಆದರೆ ಸರ್ಕಾರನೇ ಸರಿ ಹೋಗುತ್ತೆ. ನಾವು ಅವರಿಂದ ಹೋಗೋದನ್ನ ಬಿಟ್ಟರೆ ಸರಿ ಹೋಗುತ್ತೆ.